ವೀಕ್ಷಕರೇ, ನನಗೆ ತುಂಬ ಮೆಸೇಜ್ಗಳು ಬರ್ತಾ ಇರುತ್ತೆ. ಏನಂತ ಹೇಳಿದ್ರೆ, ಗುರುಗಳು ನನ್ನ ಮೇಲೆ ವಾಮಾಚಾರ ಆಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು, ಮತ್ತು ಯಾರು ಮಾಡಿದ್ದಾರೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದಾಗ, ಅವರಿಗೆ ನಾನು ಹೇಳುವಂತಕ್ಕಂಥ ಒಂದು ಸರಳ ಹೋಮ್ ರೆಮಿಡಿ, ಅಂದರೆ ಮನೆಯಲ್ಲೇ ನೀವು ಕಂಡುಕೋಬಹುದು ಆದಂಥ ಒಂದು ಸರಳ ಪರಿಹಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಯಾರು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ಈ ಥರದ ಜ್ಯೋತಿಷ್ಯದ ಕಂಟೆಂಟ್ಗಳಿಗಾಗಿ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೌದು, ಯಾಕಂದರೆ ತುಂಬ ಜನಗಳಿಗೆ ಈಗಲೂ ಕೂಡ ಅನುಮಾನ ಆಗಿರ್ಬೋದು ಅಥವಾ ಒಂದು ಡೌಟ್ ಅಂತ ನಾವು ಹೇಳ್ಬೋದು. ಅವರಿಗೆ ಯಾರು ಮಾಡಿಸಿದ್ದಾರೆ ಅಂತ ಗೊತ್ತಿರಲ್ಲ, ಮತ್ತು ಅದು ನಿಜವಾಗ್ಲೂ ನನ್ನ ಮೇಲೆ ವಾಮಾಚಾರ ಆಗಿದೆ ಅಂತಲೂ ಗೊತ್ತಿರಲ್ಲ. ಅಂಥವರು ಮನೇಲಿ ಏನು ಮಾಡಬೇಕು ನೀವು ಅಂತಂದರೆ, ರಾತ್ರಿ ಮಲಗುವಂತಕ್ಕಂಥ ಸಂದರ್ಭದಲ್ಲಿ ಕಪ್ಪು ಉದ್ದಿನ ಬೇಳೆ ಮತ್ತು 11 ಲವಂಗ ಎರಡನ್ನು ಕೂಡ ಎಡಗೈಯಲ್ಲಿ ಮುಷ್ಟಿ ಮಾಡಿ ಹಿಡಿದಿಟ್ಕೊಂಡು ತಲೆಯಿಂದ ಕಾಲವರೆಗೂ 3 ಸಲ ಎಳೆನ ತೆಗಿಬೇಕು. ಏನು ದೃಷ್ಟಿ ತೆಗೆದು ಅಂತಿರಲ್ಲ, ಅದನ್ನು ಮಾಡಿದ ನಂತರ ಆ ಪದಾರ್ಥಗಳನ್ನ ಏನು ಮಾಡ್ತೀರಿ, ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕು. ಮಲಗುವನ್ನ ಏನು ಮಾಡ್ತೀರಿ ನೀವು, ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆ ಅದನ್ನು ಬೇಡಿಕೊಂಡು ಮಲಗೋದ್ರಿಂದ ಸ್ವಪ್ನದಲ್ಲಿ ನಿಮಗೆ ವಾಮಾಚಾರ ಆಗಿದೆಯಾ ಅಥವಾ ಯಾರಿಂದ ಆಗಿದೆ ಅನ್ನುವಂತಕ್ಕಂಥದ್ದು ಸೂಚನೆ ಬರುತ್ತೆ. ಬಂದ ನಂತರ ನಿಮಗೆ ಗೊತ್ತಾದ ನಂತರ ಅದನ್ನು ಸರಿಯಾದ ಮಾರ್ಗದಲ್ಲಿ ಹೋಗಿ ಪರಿಹಾರಗಳನ್ನು ಮಾಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಅಥವಾ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೂ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡ್ತಾ ಬನ್ನಿ. ಧನ್ಯವಾದಗಳು.